ಚಾನಲ್. ಈಗ ಬೆಳಿಗ್ಗೆ 7:30 ಆಗಿದೆ ಟೈಮ್. ಸೊ ನಾವು ಒಂದು ವಾಕಿಗೆ ಹೋಗೋಣ ಅಂತ ಮೊನ್ನೆಯಿಂದನೂ ಅನ್ಕೊತಾ ಇದ್ವಿ. ಸೊ ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಅಷ್ಟೇ ನಮ್ಗೆ ಟೈಮ್ ಸಿಗುತ್ತೆ, ಇಲ್ಲಾಂದರೆ ಅವ್ರ ಆಫೀಸ್ ಇರುತ್ತಲ್ವ. ಅದಕ್ಕೆ ಇವತ್ತು ಸ್ಯಾಟರ್ಡೇ ರಜಾ ಇದೆ ಅಂತ ಹೋಗ್ತಾ ಇದ್ವಿ. 7 o'clock ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ತುಂಬ ಚಳಿ ಇತ್ತು. ನಿನ್ನೆ 20 ಇತ್ತು. ಸೊ ನಾವು ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಇವತ್ತು ಬೆಳಗ್ಗೆ ನೋಡಿದ್ರೆ 8 ಇದೆ ಆ್ಯಂಡ್ ಫೀಲ್ಸ್ ಲೈಕ್ 1 ಇದೆ. ಸೊ ತುಂಬ ಚಳಿ ಇದೆ. ಥರ್ಮಲ್ಸು, ಟಿ ಶರ್ಟ್, ಸ್ವೆಟ್ ಶರ್ಟ್ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಆಗಿ ಬಂದಿದ್ದೀವಿ. ಮೊನ್ನೆ ಎಲ್ಲ ಫುಲ್ ಬರೀ ಇದು ಬ್ರಾಂಚಸ್ ಮಾತ್ರ ಇತ್ತು. ಇವಾಗ ಎಷ್ಟು ಗ್ರೀನ್ರಿ ಆಗಿದೆ. ಸೊ ಇದೇ ರಿವರ್ ವಾಕ್. ಇಲ್ಲಿಂದ ಫುಲ್ ನಾವು ನಡ್ಕೊಂಡು ಹೋಗ್ಬೋದು. 1 ರೌಂಡ್ ಹಾಕ್ಬಿಟ್ಟು ಬರ್ತೀವಿ. ಹೀಗೆ ಹೋಗ್ಬೇಕಿಲ್ಲಿ. ಅಲ್ಲಿ ಏನೋ ಕೆಲಸ ನಡೀತಾ ಇದೆ ಅನ್ಸುತ್ತೆ. ಸೊ ಅದನ್ನು ಲಿಫ್ಟ್ ಮಾಡೋಕ್ಕೆ ಅವರು ಚಾಪರ್ನ ಕಳಿಸಿರೋದು. ಅದೇ ಕೆಳಗಡೆ ಬಂದಿದ್ದಲ್ಲ, ನಾವು ನೋಡೋಕ್ಕೆ ಹೋಗಿದ್ವಿ ತುಂಬ ಹತ್ತಿರದಿಂದ. ಇದಿದಲ್ಲ, ಇದರಲ್ಲಿ ಫುಲ್ ಸಿಟಿ ಟೂರ್ ಕರ್ಕೊಂಡು ಹೋಗ್ತಾರೆ, ಒಂಥರ ಬೋಟ್ ರೈಡ್ ಥರ. ಇಲ್ಲಿ ಬರಬೇಕು ನಾವು. ಇಲ್ಲಿಂದ ಫುಲ್ 1 ರೌಂಡ್ ಫುಲ್ ಸುತ್ತಿಸ್ಕೊಂಡು ಕರ್ಕೊಂಬರ್ತಾರೆ. ಇದರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಆರ್ಕಿಟೆಕ್ಚರ್ ಟೂರ್ ಅಂತ. ಒಂದು ರೈಡ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ ಜನ ಎಲ್ಲ. ಅಲ್ಲಿ ಇನ್ನೊಂದು ಫುಲ್ ಲೈನಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಹೋಗಬೇಕು ಅಂದ್ಕೊತಾ ಇದ್ದೀವಿ, ಬಟ್ ಇವಾಗಲೇ ಚಳಿ ಅಲ್ವಾ. ಸೊ ಎಲ್ಲ ನಾವು ಚಳಿಯಿಂದ ಎಲ್ಲ ಪೋಸ್ಟ್ಪೋನ್ ಮಾಡಿಟ್ಟಿದ್ದೀವಿ. ಸೊ ಗೊತ್ತಿಲ್ಲ ಯಾವಾಗ ಹೋಗೋದು ಅಂತ. ನೋಡಬೇಕು, ನೆಕ್ಸ್ಟ್ ಮಂತ್ ಇಲ್ಲ ಮೇ ಜೂನಲ್ಲೆಲ್ಲ ಹೋಗಬೇಕು. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಆಯಿತು, 9 o'clock ಆಯಿತು ಟೈಮು. ಸಾಕಾಯಿತು ಓಡಿ. ಒಂಥರ ಪಜಲ್ ಥರ ಮಾಡಿ ತುಂಬ ದೂರ ಬಂದುಬಿಟ್ವಿ. ಇವಾಗ ಇಲ್ಲೇನೋ ಹಾರ್ಬರ್ ಥರ ಏನೋ ಇದೆ. ಆಯಿತು, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ನಾವು. ಸೊ ಚೆನ್ನಾಗಿತ್ತು. ಇದು ಫ್ಲೈಓವರ್ ಕೆಳಗಡೆಯಿಂದ ನಾವು ಬರ್ತಾ ಇದ್ದೀವಿ. ರಿವರ್ ವಾಕಲ್ಲಿ ಹೋಗ್ಬೋದಿತ್ತು, ನಮಗೆ ಇಲ್ಲಿ ಇನ್ನೊಂದು ಕಡೆ ಹೋಗೋದಿತ್ತು. ಸೊ ಅದಕ್ಕೆ ನಮಗೆ ಇನ್ನೊಂದು ಕಡೆ ಹೋಗಬೇಕಿತ್ತು. ಸೊ ಅದಕ್ಕೆ ನಾವು ಬೇರೆ ರೂಟಿಂದ ಹೋಗ್ತಾ ಇದ್ದೀವಿ. ಸೇಮ್ ನಾವು ಹೇಗೆ ರಿವರ್ ವಾಕಿಂದ ಬಂದ್ವಲ್ಲ ಹಾಗೆ ರಿಟರ್ನ್ ಹೋಗ್ಬೋದಿತ್ತು. ಬಟ್ ಇವಾಗ ಹಿಂಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ
ಮನೆ ಎಕ್ಸಾಕ್ಟ್ಲಿ ಆಪೋಸಿಟ್ ಆ ಕಡೆ ಇರೋದು. ನಾವು ತುಂಬ ದೂರ ಬಂದುಬಿಟ್ಟಿದ್ದೀವಿ ನಡ್ಕೊಂಡು ಗೊತ್ತಾಗಿಲ್ಲ ಅಷ್ಟು ನಡೆದಿದ್ದು. ಸೊ ಇವಾಗ ಮನೆಗೆ ಹೋಗ್ತೀವಿ. ಆ್ಯಂಡ್ ಎಷ್ಟು ನಮಗೆ ಪೆಟ್ಸ್ ಸಿಕ್ತು ಅಂದರೆ ಸಿಕ್ಕಾವಡೆ ಎಲ್ಲರೂ ವಾಕಿಂಗಿಗೆ ಕರ್ಕೊಂಬರ್ತಾರೆ. ಇವಾಗೆಲ್ಲ ರಿವರ್ ವಾಕ್ ಹತ್ರನೇ ಜಾಸ್ತಿ ಕರ್ಕೊಂಬರ್ತಾರೆ. ಆ್ಯಂಡ್ ಇಲ್ಲಿ ತುಂಬ ಅಂದರೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ ಅವ್ರ ಪೆಟ್ಸ್ಗೆ. ಎಷ್ಟು ಚೆನ್ನಾಗಿ ನೋಡ್ಕೊತಾರೆ, ಅವ್ರ ಮಕ್ಳಿಗಿಂತ ಜಾಸ್ತಿಯಾಗಿ ನೋಡ್ಕೊತಾರೆ ಇಲ್ಲಿ. ಇಲ್ಲಿ ಜಾಸ್ತಿ ಬಿಲ್ಡಿಂಗ್ಸಲ್ಲೆಲ್ಲ ಈ ಥರ ಸೋಲಾರ್ ಪ್ಯಾನೆಲ್ಸ್ ಯೂಸ್ ಮಾಡ್ತಾರೆ. ಎಲೆಕ್ಟ್ರಿಸಿಟಿ ಆಲ್ಮೋಸ್ಟ್ ಅವ್ರ ಬಿಲ್ಡಿಂಗಿಗೆ ಅದರಿಂದನೇ ಬರುತ್ತೆ. ಎಷ್ಟು ಸೇವ್ ಮಾಡ್ತಾರೆ. ಈ ಬಿಲ್ಡಿಂಗ್ ನೋಡಿ ಗೈಸ್, ಏನಿಲ್ಲ. ಈ ಥರ ಇಲ್ಲಿ ಎಲ್ಲಂದ್ರೆ ಅಲ್ಲಿ ನಿಲ್ಸಿದ್ರೆ ಈ ಥರ ಹಾಕ್ಬಿಟ್ಟು ಹೋಗ್ತಾರೆ. ಇವಾಗ ಒಂದು ಹಾಫ್ ಆನ್ ಅವರ್ ಆಯಿತು ಮನೆಗೆ ಬಂದು. ಫುಲ್ ಸಾಕಾಗೋಯ್ತು. ಆ್ಯಂಡ್ ಅಲ್ಲಿ ಒಂದು ಕಡೆ ಹೋಗೋದಿತ್ತು, ಅಲ್ಲೂ ಹೋಗ್ಬಿಟ್ಟು ಬಂದ್ವಿ. ಇವಾಗ ಟೈಮ್ 1:24 ಆಗಿದೆ. ಇಲ್ಲಿ 1:24. ಅಷ್ಟು ಲೇಟ್ ಆಯಿತು ನಾವು ಬರುವಾಗ. ಇವಾಗ ಊಟಕ್ಕೆ ಇಟ್ಟಿದ್ದೀನಿ. ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋದು, ಸಾಕಾಗೋಗ್ಬಿಟ್ಟಿದೆ. ರೈಸ್ ಆ್ಯಂಡ್ ಗ್ರೇವಿ. ಇವಾಗ ಚಿಕನ್ ಗ್ರೇವಿ ಊಟ ಮಾಡ್ತೀವಿ ಇವಾಗ ನಾವು ಚಂದ ಮಾಡಿ. ಓಕೆ, ಮೂವಿ ನೋಡಿಕೊಂಡು ಕಲ್ಲುಂಡಿ ಇಲ್ಲ ಕುಪ್ಪೀಸ್ ಗಲ್ಲನಿಗೆ ಕುಪ್ಪೀಸ್ ಪೂರ ಆಯ್ತಲ್ಲ. ಅವಾಗ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಅಷ್ಟೇ ಈ ವಿಡಿಯೋದಲ್ಲಿ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.